ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತ 2024ರಲ್ಲಿ ಯಾವ ದಿನ ಆಚರಣೆ ಮಾಡಲಾಗುತ್ತೆ ಮತ್ತು ಪೂಜೆಗೆ ಒಳ್ಳೆ ಮುಹೂರ್ತ ಯಾವುದು, ಟೈಮ್ ಯಾವುದು ಮತ್ತು ವರಮಹಾಲಕ್ಷ್ಮಿ ವ್ರತ ಮಾಡೋ ಮಹತ್ವ ಏನು ಇದೆಲ್ಲವನ್ನು ತಿಳ್ಕೊಳ್ಳೋಣ. ಈ ವರ್ಷ ಅಂದರೆ 2024ರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದು ಆಗಸ್ಟ್ 16ರಂದು. ಶುಕ್ರವಾರ ಆಗಸ್ಟ್ 16ನೇ ತಾರೀಕು ಹಬ್ಬ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬನ ಕರ್ನಾಟಕದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಪೂಜೆಗೆ ಒಳ್ಳೆ ಮುಹೂರ್ತ ಯಾವುದು ಅಂತ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ 3 ಒಳ್ಳೆ ಮುಹೂರ್ತಗಳಿದೆ. ಅದು ಟೈಮಿಂಗ್ಸ್ ಪ್ರಕಾರ ನಿಮಗೆ ಹೇಳ್ತೀನಿ. ಲಕ್ಷ್ಮಿ ಪೂಜೆ ಮಾಡೋದಕ್ಕೆ 3 ಒಳ್ಳೆ ಮುಹೂರ್ತಗಳಿದೆ. ಅದರಲ್ಲಿ ಮೊದಲನೇದಾಗಿ ಬೆಳಗ್ಗೆ 6 ಗಂಟೆ 13 ನಿಮಿಷ, 6 ಗಂಟೆ 13 ನಿಮಿಷದಿಂದ 8 ಗಂಟೆ 15 ನಿಮಿಷವರೆಗೂ ಸಿಂಹಲಗ್ನದಲ್ಲಿ ಪೂಜೆಗೆ ಒಳ್ಳೆ ಮುಹೂರ್ತ ಇದೆ. ಇದಾದ ಮೇಲೆ ಮಧ್ಯಾಹ್ನ 12:23ರಿಂದ 2 ಗಂಟೆ 35 ನಿಮಿಷವರೆಗೂ ಈ ಸಮಯದಲ್ಲಿ ಕೂಡ ನೀವು ಲಕ್ಷ್ಮೀ ಪೂಜೆನ ಮಾಡ್ಬೋದು. ಇದು ವೃಶ್ಚಿಕ ಲಗ್ನದಲ್ಲಿ ಪೂಜೆಯ ಮುಹೂರ್ತ. ಇನ್ನು ಸಂಜೆ ಮುಹೂರ್ತ ಅಂದರೆ ಸಂಜೆ 6:36ಕ್ಕೆ ಒಳ್ಳೆ ಟೈಮ್ ಇದೆ. ಸಂಜೆ ಕುಂಭಲಗ್ನದಲ್ಲಿ ಒಳ್ಳೆ ಮುಹೂರ್ತ ಇದೆ. 6:36ರಿಂದ ಶುರುವಾಗಿ 8 ಗಂಟೆ 18 ನಿಮಿಷವರೆಗೂ ನಿಮಗೆ ಸಮಯ ಇದೆ. ಸೊ ಈ 3 ಟೈಮಿಂಗ್ಸಲ್ಲಿ ನಿಮಗೆ ಯಾವ ಟೈಮ್ ಸಾಧ್ಯ ಆಗುತ್ತೆ ಆ ಟೈಮ್ಗೆ ನೀವು ಪೂಜೆಯನ್ನು. ಇನ್ನು ವರಮಹಾಲಕ್ಷ್ಮಿ ಪೂಜೆಯ ಮಹತ್ವದ ಬಗ್ಗೆ ಹೇಳಬೇಕಂದ್ರೆ, ವರಗಳನ್ನು ಕೊಡೋ ಅಂಥ ದೇವತೆ ವರಲಕ್ಷ್ಮಿ. ವರಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿ ನೆಲೆಸಿರುತ್ತೆ ಮನೆಯಲ್ಲಿ. ಭಗವಾನ್ ವಿಷ್ಣುವಿನ ಪತ್ನಿಯಾದ ವರಮಹಾಲಕ್ಷ್ಮಿಯು ಮಹಾಲಕ್ಷ್ಮಿ ದೇವಿಯ ಅವತಾರಗಳಲ್ಲಿ ಒಂದು. ಕ್ಷೀರಸಾಗರದಿಂದ ಅವತಾರವೆತ್ತು ಬಂದಂಥ ಈ ಲಕ್ಷ್ಮಿ ಎಲ್ಲ ವರಗಳನ್ನು ಪೂರೈಸುವಂಥ, ಎಲ್ಲ ಭಕ್ತರ ಆಸೆಗಳನ್ನು ಪೂರೈಸುವಂಥ ದೇವತೆ. ವರ ಪ್ಲಸ್ ಲಕ್ಷ್ಮಿ ಅಂದರೆ ವರಗಳನ್ನು ಕೊಡುವ ದೇವತೆ ಅಂತ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಕೊನೆ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರನ್ನು ಪೂಜಿಸೋದಕ್ಕೆ ಸಮನಾಗಿರುತ್ತೆ. ಅಂದರೆ ಸಂಪತ್ತು, ಭೂಮಿ, ಕಲಿಕೆ, ಪ್ರೀತಿ, ಕೀರ್ತಿ, ಶಾಂತಿ, ಆನಂದ ಮತ್ತು ಶಕ್ತಿ ಇದೆಲ್ಲವನ್ನು ನೀಡೋಳೆ ಅಷ್ಟಲಕ್ಷ್ಮಿ. ಈ ವರಮಹಾಲಕ್ಷ್ಮಿ ವ್ರತದ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರನ್ನು ಕೂಡ ಪೂಜಿಸಿದಂತೆ ಆಗುತ್ತೆ ಮತ್ತು ಇದೆಲ್ಲ ಸುಖ ಸಮೃದ್ಧಿ ನಮ್ಮ ಕುಟುಂಬಕ್ಕೆ ಸಲ್ಲುತ್ತೆ. ಪೂಜೆ ಸಮಯ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಬೆಳಿಗ್ಗೆ 6 ಗಂಟೆ 13 ನಿಮಿಷದಿಂದ 8 ಗಂಟೆ 15 ನಿಮಿಷ, ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ 2 ಗಂಟೆ 35 ನಿಮಿಷ, ಸಂಜೆ 6 ಗಂಟೆ 36 ನಿಮಿಷದಿಂದ 8 ಗಂಟೆ 18 ನಿಮಿಷ. ಈ 3 ಟೈಮಲ್ಲಿ ನಿಮಗೆ ಯಾವ ಟೈಮಲ್ಲಾದರೂ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲ್ಲಾಗಿ ಮಾಡಬೇಕಾ ಅಥವಾ ತುಂಬ ಆಡಂಬರೆಯಿಂದ ಮಾಡಬೇಕಾ ಅನ್ನೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೀವು ದೇವಿಗೆ ಬಗೆ ಬಗೆಯ ಹೂವಿನಿಂದ ಅಲಂಕಾರ ಮಾಡಿ ಮತ್ತು ಸ್ವೀಟು ಸಿಹಿ ತಿಂಡಿಗಳನ್ನ ಪ್ರಸಾದವಾಗಿ ಅರ್ಪಿಸಿ ಚೆನ್ನಾಗಿ ಪೂಜೆ ಮಾಡಿದರೆ ಅಷ್ಟೇ ಸಾಕು. ಅಥವಾ ನಿಮ್ಮ ಸಾಮರ್ಥ್ಯಕ್ಕನುಸಾರ ನೀವು ಎಷ್ಟು ಗ್ರ್ಯಾಂಡಾಗಾದರೂ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.